ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 25. ಎ ಕಾಂಪೌಂಡ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಆಪ್ಷನ್ ಎ ionic compound, option B covalent compound, option C carbon compounds, option D all the above. ನಿಮಗೆ ಗೊತ್ತಿದೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದು ಅಯಾನಿಕ್ ಕಾಂಪೌಂಡ್ಸಿಗೆ ಅಂತೇಳಿ, ಹಾಗಾಗಿ ಆಪ್ಷನ್ ಎ ಅಯಾನಿಕ್ ಕಾಂಪೌಂಡ್ ಇಸ್ ದ ರೈಟ್ ಆನ್ಸರ್. Question number 26. An alloy having constituents of lead and tin is option A bronze, option B brass, option C solder, option D stainless steel. The option C solder is the right answer. Question number 27. Alloy of solder is used for welding electrical wires together because alloy of solder is good insulator, good heat conductor, ಹೈ ಮೆಲ್ಟಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್. ಈ ಪ್ರಶ್ನೆಗಳು ಆರೋಗ್ಯ ಸರ್ ಆಲ್ರೆಡಿ ಹೇಳಿದರೆ ನಿಮಗೆ, ಅದು ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸ್ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ಲಿಂಕ್ಗಳನ್ನ ಮೇಲ್ಗಡೆ ಐ ಬಟನಲ್ಲೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಈ ಪ್ರಶ್ನೆಗೆ ಆಪ್ಷನ್ ಡಿ ಲೋ ಮೆಲ್ಟಿಂಗ್ ಪಾಯಿಂಟ್ ಸರಿ ಉತ್ತರ ಆಗುತ್ತೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 28. Amphoteric oxides reacts with the following reactant, gives salt and water as a product. Option A metal and non-metal, option B acid and base, option C hydrogen and oxygen, option D metal and base. ಇದರಲ್ಲಿ ನೋಡಿ ಆಂಫೋಟೆರಿಕ್ ಆಕ್ಸೈಡ್ಸ್ ಯಾವುದ್ರ ಜೊತೆ ರಿಯಾಕ್ಟ್ ಆಗಿ ನಮಗೆ ಸಾಲ್ಟ್ ಮತ್ತು ವಾಟರ್ ಕೊಡುತ್ತೆ ಅಂತ ಕೇಳಿದರೆ ಆಸಿಡ್ ಮತ್ತು ಬೇಸ್ ಜೊತೆಗೆ ಆಪ್ಷನ್ ಬಿ ಯಲ್ಲಿದೆ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 29. ಅಬ್ಸರ್ವ್ ದ ಫಾಲೋಯಿಂಗ್ ಸ್ಟೇಜಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಎ ಮೆಟಲ್ ಫ್ರಮ್ ಇಟ್ಸ್ ಓರ್. ನಾವು ಮೆಟಲ್ ತೆಗಿಬೇಕು ಅದ್ರ ಓರಿಂದ ಅಂತ ಅಂದರೆ ಇದನ್ನ ಒಂದು ಸಿಸ್ಟಮೆಟಿಕ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ಸ್ಟೆಪ್ ಮಿಸ್ ಆಗಿದೆ, ಅದು ಯಾವುದು ಅಂತ ಹೇಳಬೇಕು. ಫಸ್ಟಿಗೆ ಸಲ್ಫೈಡ್ ಓರ್ ಹಾಕ್ತೀವಿ, ಅದಾದ್ಮೇಲೆ ಏನು ಮಾಡ್ತೀವಿ ಅಂತ ಬರೀಬೇಕು, ಆಮೇಲೆ ರಿಡಕ್ಷನ್ ಮಾಡ್ತೀವಿ, ಆಮೇಲೆ ಪ್ಯೂರಿಫಿಕೇಶನ್ ಮಾಡ್ತೀವಿ, ಅದಾದ್ಮೇಲೆ ನಾವು ರೋಸ್ಟಿಂಗ್ ಮಾಡ್ತೀವಿ. ಆಪ್ಷನ್ ಸಿ ಯಲ್ಲಿದೆ, ಹಾಗಾಗಿ ಆಪ್ಷನ್ ಸಿ ರೋಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. Copper oxide react with concentrated hydrochloric acid, gives a water and minerals as product. So copper oxide is said to be as option A acidic oxide, option B basic oxide, option C neutral oxide, option D ನಾನ್ ಮೆಟಲ್ ಆಕ್ಸೈಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ನಮಗೆ ಗೊತ್ತಿದೆ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳಿ, ಹಾಗಾಗಿ ಆಪ್ಷನ್ ಬಿ ಬೇಸಿಕ್ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 31. ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ರಿಯಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೆಟಲ್ ವಿತ್ ಸ್ಟೀಮ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ ನಿಮಗೆ, ಇಲ್ಲಿ LHS ಏನಿರುತ್ತೆ ಅದೇ RHS ಇರಬೇಕು ಅಂತ ಹೇಳಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರುತ್ತೆ ಅದೇ ರೈಟ್ ಹ್ಯಾಂಡ್ ಸೈಡ್ ಇರಬೇಕು. ಅಂದರೆ ಎಷ್ಟು ಇಲ್ಲಿ ಅಲ್ಯೂಮಿನಿಯಂ 3 ಇದ್ರೆ ಈ ಕಡೆ ಸೈಡು 3 ಇರಬೇಕು. ಇಲ್ಲಿ ನೋಡಿ ಫಸ್ಟ್ ಆಪ್ಷನಲ್ಲೇ ನೋಡಿ ಅಲ್ಯೂಮಿನಿಯಂ ಈ ಕಡೆ 3 ಇದೆ, ಆದರೆ ಇಲ್ಲಿ 2 ಇದೆ, ಹಾಗಾಗಿ ಇದು ಆಗೋದಿಲ್ಲ. ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಬಿ ನೋಡಿ ಅಲ್ಯೂಮಿನಿಯಂ ಇಲ್ಲಿ ಈ ಕಡೆ ಸೈಡ್ 1 ಇದೆ, ಈ ಕಡೆ ಸೈಡ್ 2 ಇದೆ, ಇದು ಕೂಡ ಆಪ್ಷನ್ ಬಿನೂ ಕೂಡ ಆಗೋದಿಲ್ಲ. ಆಪ್ಷನ್ ಸಿ ನೋಡಿ ಅಲ್ಯೂಮಿನಿಯಂ 2 ಇದೆ, ಇಲ್ಲಿ ಅಲ್ಯೂಮಿನಿಯಂ 2 ಇದೆ, ಇಲ್ಲೂ ಅಲ್ಯೂಮಿನಿಯಂ 2 ಇದೆ, ಇಲ್ಲಿ H2 ಇದೆ, ಇಲ್ಲಿ H2 ಇದೆ, ಇಲ್ಲಿ O ನೋಡಿ O ಒಂದೇ ಇದೆ, O3 ಇದೆ, ಹಾಗಾಗಿ ಅಲ್ಯೂಮಿನಿಯಂ ಕೂಡ 3 to the 6 ಇದೆ ಅಲ್ವಾ, ಹಾಗಾಗಿ ಇದು ಕೂಡ ಆಗೋದಿಲ್ಲ. ಆಪ್ಷನ್ ಡಿ ಚೆಕ್ ಮಾಡೋಣ. 2Al Al2 ಇದೆ, ಸರಿ ಇದೆ. ನೆಕ್ಸ್ಟ್ 3 to the 6 H2O 6 H2O ಇದೆ, ನೆಕ್ಸ್ಟ್ O3 ಇದೆ, O3 ಇದೆ, ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆಗುತ್ತೆ. ಏನೂ ಇಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಬೇಕು ನೀವು. ಲೆಫ್ಟ್ ಹ್ಯಾಂಡ್ ಸೈಡ್ ಏನೇನು ಇಲ್ಲಿ ಇರುತ್ತೆ ಅದೇ ರೈಟ್ ಹ್ಯಾಂಡ್ ಸೈಡ್ ಇರಬೇಕು. ಇಲ್ಲಿ ಸೇಮ್ ಟು ಸೇಮ್ ಇದೆ, ಹಾಗಾಗಿ ಆಪ್ಷನ್ ಡಿ 2Al + 3H2O
gives rise to Al2O3 plus 3H2O is the right answer. Next question. Question number 32. The process used to convert metal carbonate ores into their oxides is option A roasting, option B reduction, option C electrolysis, option D ಕ್ಯಾಲ್ಸಿನೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತೇ ಎಲೆಕ್ಟ್ರೋಲೈಸಿಸ್ ಮಾಡ್ತಾರೆ ಅಂತ ಹೇಳಿ, ಅದು ಆಪ್ಷನ್ ಸಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಗೊತ್ತಿರಬೇಕು ರೋಸ್ಟಿಂಗ್ ಯಾವಾಗ ಯೂಸ್ ಮಾಡ್ತಾರೆ, ರಿಡಕ್ಷನ್ ಯಾವಾಗ ಯೂಸ್ ಮಾಡ್ತಾರೆ, ಕ್ಯಾಲ್ಸಿನೇಷನ್ಸ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ಹೇಳಿ ಕಳೆದ ಕ್ಲಾಸಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ. ಆಪ್ಷನ್ಸಿಂದ ಕ್ವಶನ್ಸ್ ಮಾಡ್ತಾರೆ, ಹಾಗಾಗಿ ಆಪ್ಷನ್ಸ್ ನೀವು ಅನಾಲಿಸಿಸ್ ಮಾಡಿ ಓದ್ತಾ ಹೋಗಬೇಕು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 33. ದ ಅಟಾಮಿಕ್ ನಂಬರ್ ಆಫ್ ಆನ್ ಎಲಿಮೆಂಟ್ ಎಕ್ಸ್ ಈಸ್ 11 and the atomic number of y is 17. ಇಲ್ಲಿ 11 ಕೊಟ್ಟಿದ್ದಾರೆ, 17 ಕೊಟ್ಟಿದ್ದಾರೆ. then the type of bond formation between these two elements 11 ಮತ್ತೆ 17 ಅಂತಂದ್ರೆ ಅಯಾನಿಕ್ ಬಾಂಡ್ ಇಂದ ಆಗಿರುತ್ತೆ. ಆಪ್ಷನ್ ನೋಡಿ ಅಯಾನಿಕ್ ಬಾಂಡ್, ಆಪ್ಷನ್ ಬಿ ಕೋಲೆಂಟ್ ಬಾಂಡ್, ಆಪ್ಷನ್ ಸಿ ಹೈಡ್ರೋಜನ್ ಬಾಂಡ್, ಆಪ್ಷನ್ ಡಿ ಮೆಟಾಲಿಕ್ ಬಾಂಡ್ ಅಂತ ಕೊಟ್ಟಿದ್ದಾರೆ. ಇದು ಅಯಾನಿಕ್ ಬಾಂಡ್ ಇಂದ ಆಗಿರುತ್ತೆ, ಹಾಗಾಗಿ ಆಪ್ಷನ್ ಎ ಅಯಾನಿಕ್ ಬಾಂಡ್ ರೈಟ್ ಆನ್ಸರ್ ಆಗುತ್ತೆ. Question number 34. Observe the following reactions. Fe plus CuSO4 gives rise to FeSO4 plus Cu ಅಂತ ಹೇಳಿ ಕೊಟ್ಟಿದ್ದಾರೆ. Zn plus FeSO4 gives rise to ZnSO4 plus Fe. The decreasing order of reactivity of metals in the above reaction ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಮೇಲ್ಗಡೆ ರಿಯಾಕ್ಷನ್ ಅಲ್ಲಿ ನಾವು ರಿಯಾಕ್ಟಿವಿಟಿಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೇಲ್ಗಡೆ Zn ಜಿಂಕ್, Fe ಐರನ್, Cu ಕಾಪರ್ ಕೊಟ್ಟಿದ್ದಾರೆ. ಅದು ರಿಯಾಕ್ಟಿವಿಟಿ ನೀವು ಕಂಡುಹಿಡ್ತಾ ಹೋದರೆ ಇಲ್ಲಿ ಏನಿದೆ, ಫಸ್ಟಿಗೆ ಝೆಡ್ಡಿಂದು ಜಾಸ್ತಿ ಇರುತ್ತೆ, ಝೆಡ್ಗಿಂತ ಸ್ವಲ್ಪ ಕಡಿಮೆ ಐರನ್ನಿಂದ ಇರುತ್ತೆ, ಐರನ್ಗಿಂತ ಸ್ವಲ್ಪ ಕಡಿಮೆ ಕಾಪರಿಂದ ಇರುತ್ತೆ. ಆಪ್ಷನ್ ಎ ಅಲ್ಲೇ ಇದೆ, ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. For this question, option A is the right answer. Next question. A girl observes a blackish layer on a newly bought silver anklets. After 2 months, a gas responsible for the reaction is. ಇಲ್ಲಿ ನೋಡಿ, ನಾವು ಏನೇ ಸಿಲ್ವರ್ ಇದ್ರೂ ಕೂಡ ಅದು ಸ್ವಲ್ಪ ಬ್ಲಾಕ್ ಆಗ್ತಾ ಹೋಗುತ್ತೆ. ಇವಾಗ ನೀವು 6 months ಆಗಿರಲಿ, ಒಂದು ಇಯರ್ ಹಾಕಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಕಪ್ ಆಗ್ತಾ ಹೋಗುತ್ತೆ, ಕಲರ್ ಡಿಮ್ ಆಗುತ್ತೆ. ಅದಕ್ಕೆ ಏನು ಕಾರಣ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ನೈಟ್ರೋಜನ್ ಡೈಆಕ್ಸೈಡ್. ಇದಕ್ಕೆ ಮೇನ್ ರೆಸ್ಪಾನ್ಸಿಬಲ್ ಸಲ್ಫರ್ ಗ್ಯಾಸ್ ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಸಲ್ಫರ್ is the right answer. Next question. Question number 36. Corrosion of this metal is advantage in itself. Option A iron, option B copper, option C magnesium, option D aluminium. Aluminium is the right answer. Option D is the right answer. Next question. A gas evolved when a metal carbonate react with an acid which extinguished the burning candle. Option A hydrogen, option B carbon dioxide, option C oxygen, option D nitrogen. ಇಲ್ಲಿ ನೋಡಿ, the gas evolved when the metal carbonate reacts with the acid ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ is the right answer. Next question. Question number 38. Aluminium, copper, calcium and lead metals when kept in decreasing order of the reactivity. ಆಗಲೇ ಇನ್ಕ್ರೀಸಿಂಗ್ ಆರ್ಡರ್ ನೋಡಿದ್ವಿ, ಡಿಕ್ರೀಸಿಂಗ್ ಆರ್ಡರ್ ಒಂದು ಟೇಬಲ್ ಇದೆ. ಈ ಟೇಬಲನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ರಿಯಾಕ್ಟಿವಿಟಿ ಬೇಸ್ ನಿಮಗೆ ಒಂದು ಟೇಬಲ್ ನೋಡ್ಕೊಂಡ್ಬಿಟ್ರೆ ನಿಮಗೆ ಯಾವುದು ಅಂತೇಳಿ ಈಸಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಅಲ್ಯೂಮಿನಿಯಂ, ಕಾಪರ್, ಕ್ಯಾಲ್ಶಿಯಂ ಮತ್ತು ಲೆಡ್ ಮೆಟಲ್ ಕೊಟ್ಟಿದ್ದಾರೆ. ಇದರಲ್ಲಿ ರಿಯಾಕ್ಟಿವಿಟಿಯನ್ನು ಕಂಡುಹಿಡಿಯಬೇಕು. ಇದರಲ್ಲಿ ಕ್ಯಾಲ್ಶಿಯಂ ಅದಕ್ಕಿಂತ ಸ್ವಲ್ಪ ಕಡಿಮೆ, ಅಲ್ಯೂಮಿನಿಯಂ ಅದಕ್ಕಿಂತ ಕಡಿಮೆ, ಲೆಡ್ ಅದಕ್ಕಿಂತ ಕಡಿಮೆ ಕಾಪರ್ ಇರುತ್ತೆ. ಆಪ್ಷನ್ ಬಿ ಯಲ್ಲಿದೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 39.
reaction between X and Y forms a compound Z. X loses electron and Y gains electron. Which of the following properties is not shown by Z? Has high melting point, has low melting point. Option C, conduct electricity in molten state. Option D, occurs as solid. ಇದರಲ್ಲಿ ರಿಯಾಕ್ಷನ್ ಎಕ್ಸ್ ಮತ್ತು ವೈ ರಿಯಾಕ್ಷನ್ ಆದಾಗ ಝೆಡ್ ಕಾಂಪೌಂಡ್ ಫಾರ್ಮ್ ಆಗುತ್ತಂತೆ. ಎಕ್ಸ್ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ, ವೈ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಹಾಗಾದರೆ ಕೆಳಗಡೆ ಕೊಟ್ಟಿರುವ ಯಾವ ಪ್ರಾಪರ್ಟಿ ಇದಕ್ಕೆ ಸೂಟ್ ಆಗಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ, ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಆಗಲ್ಲ. ಆಪ್ಷನ್ ಬಿ ಯಲ್ಲಿದೆ, ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 40. Which of the following pairs will give displacement reaction? ನೋಡಿ 4 ಟೈಪ್ ರಿಯಾಕ್ಷನ್ ಇದ್ದಾವೆ. ಆ 4 ಟೈಪ್ ರಿಯಾಕ್ಷನ್ ಕೂಡ ವೆರಿ ಇಂಪಾರ್ಟೆಂಟ್, ಇಕ್ವೇಶನ್ ಕೂಡ ವೆರಿ ಇಂಪಾರ್ಟೆಂಟ್, ಎಲ್ಲ ಕಲಿಬೇಕು. ಇದರಲ್ಲಿ ಯಾವ್ದು ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಎ, NaCl ಸೊಲ್ಯೂಷನ್ ಅಂಡ್ ಕಾಪರ್ ಮೆಟಲ್, ಮೆಗ್ನೀಷಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂಡ್ ಅಲ್ಯೂಮಿನಿಯಂ ಮೆಟಲ್, FeSO4 ಐರನ್ ಸಲ್ಫೈಡ್ ಸೊಲ್ಯೂಷನ್ ಅಂಡ್ ಸಿಲ್ವರ್ ಮೆಟಲ್, ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂಡ್ ಕಾಪರ್ ಮೆಟಲ್. ಸಿಲ್ವರ್ ನೈಟ್ರೇಟ್ ಮತ್ತು ಕಾಪರ್ ಮೆಟಲ್ ರಿಯಾಕ್ಷನ್ ಆಗುತ್ತೆ. ಇಟ್ ಈಸ್ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 41. ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಈಸ್ ಸೂಟಬಲ್ ಫಾರ್ ಪ್ರಿವೆಂಟಿಂಗ್ ಆನ್ ಐರನ್ ಫ್ರೈಯಿಂಗ್ ಫ್ರಮ್ ರಸ್ಟಿಂಗ್? Applying grease, applying paint, applying coating of zinc, all of the above. ಇಲ್ಲಿ ನೋಡಿ, ನಾವು ಯಾವ ಮೆಥಡ್ ಯೂಸ್ ಮಾಡ್ತೀವಿ ಐರನ್ನ ರಸ್ಟಿಂಗ್ ಇಂದ ಪ್ರಿವೆಂಟ್ ಮಾಡೋಕ್ಕೆ ಅಂತೇಳಿ, ಇಲ್ಲಿ ಮ್ಯಾಕ್ಸಿಮಮ್ ನಮಗೆ ಸೂಟಬಲ್ ಆಗಿರೋದು ಅಪ್ಲೈಯಿಂಗ್ ಕೋಟಿಂಗ್ ಆಫ್ ಜಿಂಕ್. ಅಲ್ಲಿ ಬೇರೆದು ಕೂಡ ಯೂಸ್ ಮಾಡ್ತಾರೆ, ಆದರೆ ಕಡಿಮೆ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಆಪ್ಷನ್ ಸಿ, ಅಂದರೆ ಜಿಂಕನ್ನು ಕೋಟ್ ಮಾಡ್ತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 42. An element react with oxygen to give a compound with a high melting point. This compound is also soluble in water. The elements is likely to be option A, calcium, option B, carbon, option C, silicon, option D, iron. For this question, option A, calcium is the right answer. Next question, question number 43. Food are coated with tin and not with zinc. ನಾವು ಫುಡ್ ಕೋಟಿಂಗ್ ಅಲ್ಲಿ ಟಿನ್ ಯೂಸ್ ಮಾಡ್ತೀವಿ, ಜಿಂಕ್ ಯೂಸ್ ಮಾಡೋದಿಲ್ಲ, ಯಾಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ, ಜಿಂಕ್ ಇಸ್ ಕಾಸ್ಟ್ಲಿಯರ್ ದೆನ್ ಟಿನ್. ಆಪ್ಷನ್ ಬಿ, ಜಿಂಕ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದೆನ್ ಟಿನ್. ಆಪ್ಷನ್ ಸಿ, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಟಿನ್. ಆಪ್ಷನ್ ಡಿ, ಜಿಂಕ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಟಿನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜಿಂಕ್ ಏನಿದೆ ಟಿನ್ಗಿಂತ ಜಾಸ್ತಿ ರಿಯಾಕ್ಟಿವಿಟಿ, ಜಸ್ಟ್ ಮೇಲ್ಗಡೆ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ. ಹಾಗಾಗಿ ಆಪ್ಷನ್ ಸಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಟಿನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 44. A layer formed when magnesium metal is exposed to air is magnesium oxide, magnesium carbonate, magnesium sulfide, magnesium nitrate. Magnesium oxide is the right answer. Option A is right answer. Question number 45. Purpose of concentration of sulfide ore by roasting is option A, to remove gangue from ores, to remove water vapors in the ores, to convert ore into oxides from all the above. ಇಲ್ಲಿ ನಾವು ಮೇನ್ ಆಗಿ ಓರನ್ನ ಆಕ್ಸೈಡ್ ಫಾರ್ಮಿಗೆ ಚೇಂಜ್ ಮಾಡಬೇಕು ಅಂತಂದರೆ ನಾವು ರೋಸ್ಟಿಂಗ್ ಮಾಡ್ತೀವಿ. ಆಪ್ಷನ್ ಸಿ ಯಲ್ಲಿದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, thermit process is used in option A, join cracked bones, option B, join cracked machinery parts, option C, treatment of teeth, option D, concentration of metal. For this question, option B, join cracked machinery parts is the right answer. Question number 47. From 1 gram gold it is possible to make wire up to 2 kilometer length. Here property of metal exhibit a good conductor of electricity.
ಮೆಲೆಬಿಲಿಟಿ, ಆಪ್ಷನ್ ಸಿ ಡಕ್ಟಿಲಿಟಿ, ಆಪ್ಷನ್ ಡಿ ಸೋನರಸ್ ಅಂತೇಳಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬೇಕು, ಇಲ್ಲಿ 1 ಗ್ರಾಮ್ ಗೋಲ್ಡ್ ತಗೊಂಡು ನಾವು 2 ಕಿಲೋಮೀಟರ್ ಲೆಂತ್ ಅಷ್ಟು ಉದ್ದ ವೈರ್ ಮಾಡಬಹುದು ಅಂತೆ. ಅದಕ್ಕೆ ಏನಂತೀವಿ? ಡಕ್ಟಿವಿಟಿ ಅಂತೀವಿ. ಗುಡ್ ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದಕ್ಕೆ ಗುಡ್ ಕಂಡಕ್ಟರ್ ಅಂತೀವಿ. ಯಾವುದ್ಯಾವುದಕ್ಕೆ ಏನೇನಂತೀವಿ ಅಂತ ಗೊತ್ತಿರಬೇಕು. ಡಕ್ಟಿವಿಟಿ ಅಂತ ಅಂದರೆ ಅದು ಅಷ್ಟು ತೆಳುವಾಗಿ ಮಾಡಬಹುದು ಅಂತೇಳಿ. ಹಾಗಾಗಿ ಗವರ್ನಮೆಂಟ್ಸಲ್ಲಿ ವೆರಿ ಡಿಫ್ರೆಂಟ್ ನಿಮಗೆ ಶೇಪ್ಗಳು, ಡಿಫ್ರೆಂಟ್ ಡಿಸೈನ್ ಸಿಗ್ತವೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಡಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 48. ಫಾಲೋಯಿಂಗ್ ಆಕ್ಟಿವ್ ಮೆಟಲ್ಸ್ ಪ್ರಿಸರ್ವ್ಡ್ ಅಂಡರ್ ಕೆರೋಸಿನ್ ಒಳಗೆ ಯಾವ್ದು ಇಡ್ತಾರೆ? ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇಡ್ತಾರೆ. ಆಪ್ಷನ್ ಬಿ ಪೊಟ್ಯಾಷಿಯಂ ಆ್ಯಂಡ್ ಕಾರ್ಬನ್, ಆಪ್ಷನ್ ಸಿ ಸೋಡಿಯಂ ಆ್ಯಂಡ್ ಕ್ಯಾಲ್ಶಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ ಆ್ಯಂಡ್ ಅಲ್ಯೂಮಿನಿಯಂ ಇಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕಾರ್ಬನ್ ಇಡೋದಿಲ್ಲ, ಇಲ್ಲಿ ಕ್ಯಾಲ್ಶಿಯಂ ಇಡೋದಿಲ್ಲ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇಡ್ತಾರೆ. ಆಪ್ಷನ್ ಎ ಅಲ್ಲಿದೆ. ಹಾಗಾಗಿ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ಇಸ್ ದ right answer. Question number 49. For the following alloys related statements, which one is wrong? ಅಲಾಯ್ಗೆ ರಿಲೇಟೆಡ್ ಯಾವ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ ಕೇಳಿದರೆ, ಸರಿ ಇದೆ ಅಂತಲ್ಲ, ತಪ್ಪಾಗಿದೆ ಅಂತ ಕೇಳಿರೋದು. ಪ್ರಶ್ನೆಗಳು ನೀಟಾಗಿ ನೋಡ್ಕೋಬೇಕು ನಾವು. ಲೋ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ನೋಡಿ, ಅಲಾಯ್ಗೆ ಲೋ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇರುತ್ತೆ, ಇದು ಸರಿ ಇದೆ. ಲೋ ಮೆಲ್ಟಿಂಗ್ ಪಾಯಿಂಟ್, ಇದು ಕೂಡ ಸರಿ ಇದೆ. ಪ್ರಾಪರ್ಟೀಸ್ ಆರ್ ಡಿಫರೆಂಟ್ ಫ್ರಮ್ ಇಟ್ಸ್ ಕನ್ಸ್ಟಿಟ್ಯೂಯೆಂಟ್ಸ್, ಎಸ್ ಇದು ಕೂಡ ಸರಿ ಇದೆ. ನೋಡಿ, ನಾವು ಅಲಾಯ್ ಮಾಡುವಾಗ ಏನು ಮೆಟಲ್ ಯೂಸ್ ಮಾಡ್ತೀವಿ ಅದೇ ಪ್ರಾಪರ್ಟಿ ಬರೋದಿಲ್ಲ, ಡಿಫರೆಂಟ್ ಆಗಿರುತ್ತೆ. ಹೈ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಇದು ರಾಂಗ್ ಆಗಿದೆ. ಆಪ್ಷನ್ ಡಿ ರಾಂಗ್ ಆಗಿದೆ. ಹಾಗಾಗಿ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದುವರೆಗೂ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸನ್ನ ನೋಡ್ತಾ ಇದ್ವಿ. ಇದಿಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದನ್ನು ಹೊರತುಪಡಿಸಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಮತ್ತು ಇದರಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳ ಕ್ವಶನ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ಬರ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.